ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಅವರಿಗೆ ನಮ್ಮ ಕಂದಾಯ ಇಲಾಖೆಯ ವಿಎಗಳಿಗೆ ಸ್ಥಳಾವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಷ್ಟು ಕಡೆ ಅವರಿಗೆ ಕಚೇರಿಗಳನ್ನ ಮಾಡಿಕೊಡ್ಬೇಕು ಅಂತ ಆದೇಶವನ್ನು ಮಾಡಿ ಎಲ್ಲ DCCOಗಳ ಜೊತೆ ನಾನು ಕೂಡ ಸಭೆ ಮಾಡಿ ತತ್ಕ್ಷಣ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸ್ಥಳಾವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಅಭಿಯಾನವನ್ನ ಈಗ ಕಳೆದ 1 ತಿಂಗಳಿಂದ ನಾವು ಮಾಡ್ತಾ ಇದ್ದೇವೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು ಒಂದು 2600 ಕಡೆ ಗ್ರಾಮ ಪಂಚಾಯಿತಿಗಳಲ್ಲೇ ಅವರಿಗೆ ಕಚೇರಿಯನ್ನ ಮಾಡಿಕೊಡ್ಲಿಕ್ಕೆ ಅವಕಾಶ ಆಗಿದೆ. ಸೊ ಸುಮಾರು 2600 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಹೊಸದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಕಚೇರಿಯನ್ನ ಅವರಿಗೆ ಒಂದು ಸಪರೇಟ್ ಕಚೇರಿಯನ್ನ ನಾವು ಮಾಡಿಸ್ಕೊಟ್ಟಿದ್ದೇವೆ. ಈ ಹಿಂದೆನೂ ಕೂಡ ಸುಮಾರು 1200 ಅಧಿಕಾರಿಗಳು ಈಗಾಗಲೇ ಅವರು ಗ್ರಾಮ ಪಂಚಾಯಿತಿ ಅಥವಾ ಬೇರೆ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರ ಪ್ರಕಾರ ನೋಡಿದ್ರೆ ಒಟ್ಟಾರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಒಂದು 4200 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಚೇರಿ ಸೌಲಭ್ಯವನ್ನ ನಾವು ಮಾಡಿಕೊಟ್ಟಂಗ ಆಗುತ್ತೆ. ಹಿಂದೆದ್ದು ಸೇರಿಸಿ ಇತ್ತೀಚೆಗೆ ಆಗಿರುವ 2600 ಸೇರಿಸಿದ್ರೆ ಒಂದು 4200 ರಿಂದ 4300 ಗ್ರಾಮಾಡಳಿತ ಅಧಿಕಾರಿಗಳಿಗೆ ಈಗ ಕಚೇರಿಯನ್ನ ಮಾಡಿಕೊಟ್ಟಿದ್ದೇವೆ. ಇಷ್ಟು ಆದ್ರೂ ಕೂಡ ಇನ್ನೂ ಒಂದು 3500 ಉಳಿಯುತ್ತೆ. ಅದನ್ನು ನಾನು ಈಗ ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೊಂದು ಹೊಸದಾಗಿ ರೂಮ್ ಕಟ್ಟಲಿಕ್ಕೆ ಅವಕಾಶ ಇದೆ ಅಂತದನ್ನು ಕೂಡ ಗುರುತಿಸಲಿಕ್ಕೆ ಹೇಳಿದ್ದೇವೆ. ಸೊ ಅಲ್ಲಿ ಅವರಿಗೆ ಒಂದು ರೂಮ್ ಅನ್ನ ಕಟ್ಟಿಸಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲೇ ಅವ್ರಿಗೂ ಒಂದು ಕಚೇರಿ ಆಗ್ಬೇಕು. ಮತ್ತೆ ಜನಗಳಿಗೂ ಸಹ ಅವರು ಗ್ರಾಮಾಡಳಿತ ಅಧಿಕಾರಿಗಳು ಎಲ್ಲಿದ್ದಾರೆ ಅನ್ನೋದು ಜನಕ್ಕೂ ಗೊತ್ತಾಗುತ್ತೆ. ಗ್ರಾಮ ಪಂಚಾಯಿತಿ ಆದ್ರೆ ಇದನ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಗ್ರಾಮ ಆಡಳಿತ ಅಧಿಕಾರಿಗಳದ್ದು ಮತ್ತೊಂದು ಬೇಡಿಕೆ ಇತ್ತು. ನಾವು ಎಲ್ಲಾ ಕೆಲಸಗಳನ್ನ ಈಗ ಆಪ್ ನಲ್ಲಿ ಮಾಡೋದ್ರಿಂದ ನಮ್ಗೆ ಮೊಬೈಲು ಅಥವಾ ಲ್ಯಾಪ್ಟಾಪ್ ಅನ್ನ ಕೊಡಿ ಅನ್ನುವಂತಹದ್ದು. ಈಗ ಆಲ್ರೆಡಿ ನಾವು 4000 VAಗಳಿಗೆ ಲ್ಯಾಪ್ಟಾಪ್ ಅನ್ನ ವಿತರಣೆ ಮಾಡಿದ್ದೇವೆ. 4000 VAಗಳಿಗೆ ಸರ್ಕಾರದಿಂದ ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ನಾನಿವತ್ತು ಎಲ್ಲ DCಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಕೊಡೋದು ಹೆಚ್ಚಲ್ಲ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಪ್ಗಳನ್ನ ಹಾಕೋದು ಅಷ್ಟೇ ಅಲ್ಲ, ಇನ್ಮೇಲೆ ಕಾಗದ ರಹಿತ ಕಡತ ಸಿಸ್ಟಮ್ ಕೂಡ ತಗೊಂಡು ಬರಬೇಕು. ಇದರಿಂದ ಕೆಲಸ ಕಾರ್ಯಗಳ ವಿಲೆ ಮಾಡಲಿಕ್ಕೆ, ಕಡತಗಳನ್ನ ವಿಲೆ ಮಾಡಲಿಕ್ಕೆ ಜನಗಳದ್ದು ಕೆಲಸ ಬೇಗ ಮಾಡಿಕೊಡ್ಬಹುದು. ಆ ಕಾರಣಕ್ಕಾಗಿ ಈಗೇನು ಆಲ್ರೆಡಿ 4000 VAಗಳಿಗೆ ನಾವು ಲ್ಯಾಪ್ಟಾಪ್ ಅನ್ನ ಕೊಟ್ಟಿದ್ದೇವೆ. ಅವ್ರನ್ನೆಲ್ಲ ಕಾಗದ ರಹಿತವಾಗಿ ಕಡತ ವಿಲೇವಾರಿ ಸಿಸ್ಟಮ್ ಈ ಆಫೀಸ್ಗೆ ತೆಗೆದುಕೊಂಡು ಬಂದ್ರೆ ಅವ್ರ ಮೇಲೆ ಕೆಲಸದ ಭಾರನೂ ಕಡಿಮೆ ಆಗುತ್ತೆ. ಈ ಟಪಾಲ್ ಸಿಸ್ಟಮ್ ಇಂದ ವಿನಾಯಿತಿ ಸಿಗುತ್ತೆ ಮತ್ತು ಜನಗಳಿಗೆ ಬೇಗ ಕೆಲಸ ಆಗುತ್ತೆ. ಸೊ ಇದನ್ನು ಕೂಡ ನಾವು ತತ್ಕ್ಷಣದಿಂದ ಆರಂಭ ಮಾಡ್ತಾ ಇದ್ದೇವೆ. ಸೊ ಇದರಿಂದ ಇನ್ನಷ್ಟು ಕೆಲಸ ಕಾರ್ಯಗಳು ಸಲೀಸಾಗಿ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಈ ಕಾಗದದ ಕಡತಗಳು ಇದ್ರೆ ಕಳೆದು ಹೋಗೋದು, ಅಲ್ಲಿ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಹೋಯ್ತು, ಅಲ್ಲಿಂದ ಇಲ್ಲಿಗೆ ಬಂತು, ಪಾರದರ್ಶಕತೆ ಇರೋದಿಲ್ಲ, ಗೊತ್ತಾಗೋದಿಲ್ಲ, ಎಲ್ಲ ಒಂದು ಏನೂ ಕಾಣದೇ ಇರೋದ್ರಿಂದ ಇವೆಲ್ಲ ಕೂಡ ಒಂದಲ್ಲ ಒಂದು ರೀತಿ ವಿಳಂಬ ಅಥವಾ ಜನಗಳನ್ನ ಒಂದು ಹರಾಸ್ಮೆಂಟ್ಗೆ ಕಾರಣ ಆಗುತ್ತೆ. ಹಾಗಾಗಿ ಈ 4000 ವಿತರಣೆ ಮಾಡಿರುವ ಅಷ್ಟುಗಳನ್ನು ಕೂಡ ಈ ಆಫೀಸ್ ನೆಟ್ವರ್ಕ್ ಗೆ ತಗೊಂಡು ಬಂದು ಆನ್ಲೈನ್ ಅಲ್ಲಿ ಕೆಲಸ ಮಾಡುವ ಹಾಗೆ ವ್ಯವಸ್ಥೆಯನ್ನ ಚಾಲನೆ ಮಾಡ್ತಾ ಇದ್ದೇವೆ. ಇನ್ನ ಉಳಿದಿರುವಂತಹ 4000 ಕೆಲವರು ಈಗ ಆಲ್ರೆಡಿ ಒಂದು 300-400 VAಗಳು ಆಲ್ರೆಡಿ ಲ್ಯಾಪ್ಟಾಪ್ ಮುಖಾಂತರ ಈ ಆಫೀಸ್ ಅಲ್ಲಿ ಕೂಡ ಲಾಗಿನ್ ಆಗಿ 1-2 ಕಡತವನ್ನ ಆನ್ಲೈನ್ ಅಲ್ಲಿ ಮಾಡಿದ್ದಾರೆ. ಒಂದು 300-400 ಆಲ್ರೆಡಿ ಆಗಿದೆ. ಈಗ ಬ್ಯಾಲೆನ್ಸ್ ಇರೋ 4000ಕ್ಕೂ ನಾವು ಈ ಆಫೀಸ್ಗೆ ತಗೊಂಡು ಬರಬೇಕು ಅಂತ ಇವತ್ತು ಸೂಚನೆ ಕೊಟ್ಟಿದ್ದಾರೆ. ಅದನ್ನ ಬರುವ 1 ತಿಂಗಳಿನಲ್ಲಿ ಅವರೆಲ್ಲರಿಗೂ ಕೂಡ ಈ ಆಫೀಸ್ ನೆಟ್ವರ್ಕ್ಗೆ ತಗೊಂಡು ಬರ್ತೇವೆ. ಸೊ ಇನ್ನ ಉಳಿದಿರುವಂತೆ ಇನ್ನ ಒಂದು 2 ತಿಂಗಳಲ್ಲಿ ಇನ್ನ 1000 VAಗಳಿಗೆ ಲ್ಯಾಪ್ಟಾಪ್ ಅನ್ನ ಕೊಡ್ತೇವೆ. ಇನ್ನ ಉಳಿಯುವಂತ ಇನ್ನೊಂದು 3000 ಏನು ಉಳಿತಾರೆ ಅವರಿಗೆ ಬಹುಶಃ ಇನ್ನೊಂದು 4 ತಿಂಗಳಲ್ಲಿ ಎಲ್ಲರಿಗೂ ಲ್ಯಾಪ್ಟಾಪ್ ಕೊಟ್ರೆ ಅಲ್ಲಿಗೆ ಇನ್ನೊಂದು 6 ತಿಂಗಳ ಒಳಗಡೆ ಎಲ್ಲ VAಗಳಿಗೂ ಲ್ಯಾಪ್ಟಾಪ್ ಕೊಡಬೇಕು. ಮತ್ತೆ ಅವರೆಲ್ಲರ
ಆನ್ಲೈನ್ ಸಿಸ್ಟಮ್ಗೆ ತಗೊಂಡ್ ಬರಬೇಕು. ಇದು ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ಇದರಿಂದ ಆಡಳಿತಕ್ಕೆ ಬೇಗ ಬರುತ್ತೆ, ಜನಗಳ ಕೆಲಸ ಬೇಗ ಆಗುತ್ತೆ ಮತ್ತು ಪಾರದರ್ಶಕತೆ ಬರುತ್ತೆ. ಆಮೇಲೆ ಜನಗಳಿಗೆ ತೊಂದರೆ, ಕಡತ ಕಳೆದೋಯ್ತು, ಇಲ್ಲಿಂದ ಅಲ್ಲಿಗೆ ಟೈಮ್ ಆಯ್ತು, ಇವೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿ ಜನಪರ ಆಡಳಿತ ಇನ್ನಷ್ಟು ಹೆಚ್ಚಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ರಾಜ್ಯದಲ್ಲಿ ನಾವು ಬಹಳ ಮುಖ್ಯವಾಗಿ ತೆಗೆದುಕೊಂಡಿರೋದು ಭೂ ಸುರಕ್ಷಾ ಕಾರ್ಯಕ್ರಮ. ಇದರಲ್ಲಿ ನಮ್ಮ ತಾಲೂಕು ಆಫೀಸು, ಎಸಿ ಡಿಸಿ ಆಫೀಸುಗಳಲ್ಲಿ ಇರತಕ್ಕಂತಹ ಎಲ್ಲ ಮೂಲ ಕಡತಗಳನ್ನ, ಅಂದ್ರೆ ಎ ಕ್ಯಾಟಗರಿ ಮತ್ತು ಬಿ ಕ್ಯಾಟಗರಿ ಕಡತಗಳನ್ನ ಡಿಜಿಟಲೀಕರಣ ಮಾಡುವಂತಹದ್ದು, ಸ್ಕ್ಯಾನಿಂಗ್ ಮಾಡೋ ಕೆಲಸ ಆರಂಭ ಮಾಡಿದ್ದೇವೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 100 ಕೋಟಿ ಪುಟಗಳನ್ನ ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಂತ ಒಂದು ಪ್ರಾಥಮಿಕ ಅಂದಾಜಿದೆ. ಕರೆಕ್ಟ್ ಫಿಗರ್ ಇಲ್ಲ, ಬಟ್ ಒಂದು ಎಸ್ಟಿಮೇಟ್ ಮಾಡಿದ್ದೇವೆ. ಈ 100 ಕೋಟಿ ಪುಟಕ್ಕೆ ಪೈಕಿ ಈಗ ಆಲ್ರೆಡಿ ನಾವು 29.8 ಕೋಟಿ ಪುಟಗಳನ್ನ ಈಗ ಆಲ್ರೆಡಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸುಮಾರು 22 ತಾಲೂಕಿನಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. 22 ತಾಲೂಕಿನಲ್ಲಿ ಸಂಪೂರ್ಣವಾಗಿ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಸೊ ಬರುವ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಈಗ 6 ತಿಂಗಳಿದೆ, 6 ತಿಂಗಳಲ್ಲಿ ಇದನ್ನ ಮುಗಿಸ್ಬೇಕು. ಯಾವುದೋ ಕೆಲವು ತಾಲೂಕಲ್ಲಿ ಅತಿ ಹೆಚ್ಚು ಕಡತ ಇರೋ ಕಡೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ಬೋದು. ಮ್ಯಾಕ್ಸಿಮಮ್ ಡಿಸೆಂಬರ್ಗೆ ಮುಗಿಸ್ಬೇಕು. ಕೆಲವು ತಾಲೂಕುಗಳು ಇನ್ನ 3 ತಿಂಗಳ ಒಳಗಡೆನೆ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಕಡಿಮೆ ಕಡತ ಇರ್ತಕ್ಕಂಥವು 3 ತಿಂಗಳಲ್ಲಿ ಮುಗಿಸ್ಬೇಕು, ಸಾಧಾರಣ ಇರ್ತಕ್ಕಂಥವು 6 ತಿಂಗಳಲ್ಲಿ ಮುಗಿಸ್ಬೇಕು. ಯಾವ್ದಾದ್ರೂ ತೀರಾ ಎಕ್ಸೆಪ್ಷನ್ ಇದ್ರೆ ಅದನ್ನ ಬೇಕಾದ್ರೆ ಜನವರಿ ಫೆಬ್ರವರಿಗೂ ಎಕ್ಸ್ಟೆಂಡ್ ಮಾಡಬಹುದು. ಒಟ್ಟಾರೆ ಈ ವರ್ಷದಲ್ಲಿ 90% ಎಲ್ಲ ಡಾಕ್ಯುಮೆಂಟ್ ಗಳ ಸ್ಕ್ಯಾನಿಂಗ್ ಆಗಬೇಕು ಅಂತ. ಅದರ ಜೊತೆಗೇನೆ ಜನಗಳಿಗೆ ನಾವು ಸ್ಕ್ಯಾನಿಂಗ್ ಮಾಡೋದು ಒಂದು ಕಡೆ, ಸ್ಕ್ಯಾನಿಂಗ್ ಯಾಕೆ ಮಾಡ್ತಾ ಇದ್ದೇವೆ ನಿಮ್ಗೆ ಅನೇಕ ಬಾರಿ ಹೇಳಿದ್ದೇನೆ. ಜನ ಒಂದು ರೆಕಾರ್ಡ್ ಕೊಡ್ಕೋಬೇಕಾದ್ರೆ ರೆಕಾರ್ಡ್ ಕಚೇರಿಗೆ ಅಲ್ದು ಅವನಿಗೆ ಇಷ್ಟ ಬಂದ್ರೆ ಕೊಡ್ತಾರೆ. ಅವ್ರಿಗೆ ನಿಮ್ದು ಮುಖ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನೋ ಒಂದು ಸಬೂಬ್ ಹೇಳ್ತಾರೆ. ಇವತ್ತು ನಾಳೆ ಎಷ್ಟೋ ಜನ ರೆಕಾರ್ಡ್ ರೂಮ್ಗೆ ಅಲಿಯುವಂತಹದ್ದು ಇದೆ. ಸೊ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ಅವರು ಸಲೀಸಾಗಿ ಪಡ್ಕೋಬಹುದು. ಎರಡನೇದು, ಈ ಕಡತಗಳು ಏನ್ ಮಾಡ್ತಾರೆ, ಎಲ್ಲೋ ಎತ್ತಿಟ್ಬಿಡ್ತಾರೆ, ಗೊತ್ತಾಗದೇ ಇಲ್ಲ, ಕಳೆದೋಗಿದೆ ಅಂತ ಹೇಳ್ಬಿಡ್ತಾರೆ. ಈ ಸ್ಕ್ಯಾನಿಂಗ್ ಮಾಡೋದ್ರಿಂದ ಸಂಪೂರ್ಣವಾಗಿ ಕಡತಗಳು ಏನೋ ಮಿಸ್ಪ್ಲೇಸಿಂಗ್ ಅಂತಾರಲ್ಲ, ಎಲ್ಲೋ ಎತ್ತಿಡುವಂತಹದ್ದು, ಇದಕ್ಕೆ ಕಡಿವಾಣ ಹಾಕಿ ಯಾವುದು ಬಚ್ಚಿಡೋದಿಕ್ಕೆ ಅವಕಾಶ ಇರೋದಿಲ್ಲ ಜನಗಳಿಂದ. ಮೂರನೇದು, ಕಡತ ತಿದ್ದುವಂತಹದ್ದು, ನಕಲಿ ದಾಖಲೆಗಳನ್ನ ಸೇರಿಸುವಂತಹದ್ದು ಕಾಲದಿಂದ ನಡೆದು ಬಂದಿದೆ. ಒಂದ್ಸತಿ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ರೆ ಮುಂದಕ್ಕಂತೂ ಇದಕ್ಕೆ ನಕಲಿ ಮಾಡೋದಕ್ಕೆ, ಫ್ರಾಡ್ ಮಾಡೋದಕ್ಕೆ ಅವಕಾಶ ಇರೋದೇ ಇಲ್ಲ. ಸೊ ಈ ತರಹಕ್ಕೆಲ್ಲ ಬ್ರೇಕ್ ಹಾಕಿದಂಗೆ ಆಗುತ್ತೆ. ಕಡತ ನಿಜವಾಗಿ ಈಗ ಬಚ್ಚಿಡೋದು ಬೇರೆ, ಕಳೆದಾಕೋದು ಬೇರೆ. ಕೆಲವರು ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತಾರೆ, ಅದು ಬಚ್ಚಿಡುವಂತ, ಈಗ ಕಳೆದೋಗ್ಲಿಕ್ಕೂ ಆಗೋದಿಲ್ಲ ಸ್ಕ್ಯಾನ್ ಮಾಡ್ಬಿಟ್ರೆ. ಸೊ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು, ಭೂಮಾಲೀಕತ್ವಕ್ಕೆ ಒಂದು ಖಚಿತತೆ ಇರಬೇಕು ಅಂತ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಸೊ ಈಗ ಎಂಟೈರ್ ನಮ್ಮ ಗುರಿ ಸಿಂಪಲ್ ಆಗಿ ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನಮ್ಮ ಮೂಲ ಕಡತಗಳು ಎಲ್ಲ ಜನಗಳ ಬೆರಳು ತುದಿಯಲ್ಲಿ ಸಿಗ್ಬೇಕು, ಫಿಂಗರ್ ಟಿಪ್ಸ್ ಅಲ್ಲಿ ಸಿಗ್ಬೇಕು ಜನಕ್ಕೆ. ಹೇಗೆ ಅಂತ ಕೇಳಿದ್ರೆ, ಇವೆಲ್ಲ ಸ್ಕ್ಯಾನ್ ಮಾಡಿ ಆನ್ಲೈನ್ ಅಲ್ಲಿ ಬಿಟ್ಬಿಡ್ತೇವೆ ಇದನ್ನ ಜನಗಳಿಗೆ. ಜನಕ್ಕೆ ಏನಾದ್ರೂ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ಅವರು ಕುಂತಲ್ಲಿಂದಾನೇ ನಮ್ಗೆ ಅರ್ಜಿ ಹಾಕ್ಬಹುದು. ನಮ್ದು ಭೂ ಸುರಕ್ಷಾ ವೆಬ್ ಪೋರ್ಟಲ್ ಇದೆ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಸರ್ಟಿಫೈಡ್ ಕಾಪಿಯನ್ನ ಆನ್ಲೈನ್ ಅಲ್ಲೇ ವಾಪಸ್ ಅವ್ರ ಬೆರಳು ಟಿಪ್ಸ್ಗೆ ಕೊಡ್ತೇವೆ. ಚಾರ್ಜ್ ಮಾಮೂಲಿ ಈಗೇನ್ ಚಾರ್ಜ್ ಇದೆ ಅಷ್ಟೇ. ಈಗ ಅದೇನೋ ₹8.65 ಏನೋ ಒಂದು ಪೇಪರ್ ಈಗ ಏನಿದೆ ಅಷ್ಟೇ ಚಾರ್ಜ್ ಇದೆ. ಸ್ವಲ್ಪ ಚಾರ್ಜ್ ಅದೇನೋ ₹5 ₹8.65 ಅಂತ ಏನೋ ಒಂದಿದೆ ಅಷ್ಟೇ. ಅದೇ ಚಾರ್ಜಸ್ಗೆ ಅವರು ನಮ್ಮ ಕಚೇರಿಗೆ ಬಾರದೆ ಅವ್ರ ಮನೆಯಲ್ಲಿ ಕೂತು ಅರ್ಜಿ ಹಾಕಿದ್ರು ಕೂಡ ಸರ್ಟಿಫೈಡ್ ಕಾಪಿ ಅವ್ರ ಮನೆಗೆ ಆನ್ಲೈನ್ ಮುಖಾಂತರ ಹೋಗ್ತಾರೆ. ಏನೇನು ಡಾಕ್ಯುಮೆಂಟ್ ತಗೋಬಹುದು? ಎ ಕ್ಯಾಟಗರಿ, ಬಿ ಕ್ಯಾಟಗರಿ ಎಲ್ಲ ಡಾಕ್ಯುಮೆಂಟ್, ಪಹಣಿ ಆಗಲಿ,
ಎಸ್, ಎ ಕ್ಯಾಟಗರಿ, ಬಿ ಕ್ಯಾಟಗರಿ. ನಮ್ಮಲ್ಲಿ ಎ ಬಿ ಸಿ ಡಿ ಇ ಅಂತ 5 ಕ್ಯಾಟಗರಿ ಇದೆ. ಎ ಅಂಡ್ ಬಿ ಕ್ಯಾಟಗರಿ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೇವೆ. ಸ್ಕ್ಯಾನ್ ಮಾಡಿದ್ದು ಎಲ್ಲವೂ ಕೂಡ ಅವ್ರ ಫಿಂಗರ್ ಟಿಪ್ ಅಲ್ಲಿ ನೋಡೋ ಸಂಪೂರ್ಣ ಪಾರದರ್ಶಕತೆ ಮತ್ತು ದಾಖಲೆಗಳನ್ನ ಜನಗಳ ಬೆರಳ ತುದಿಯಲ್ಲಿ ಕೊಡುವಂತಹ ಕೆಲಸ. ಈಗ ಇಷ್ಟು ನಾವು ಒಂದು 20 ದಿನದಿಂದ ಆನ್ಲೈನ್ ಅಲ್ಲಿ ಡೆಲಿವರಿ ಮಾಡೋದಕ್ಕೆ ಆಗುತ್ತಾ ಅನ್ನೋದನ್ನ ಪ್ರಯೋಗ ಮಾಡಿದ್ವಿ. ಈ ಪ್ರಯೋಗದ ಅವಧಿಯಲ್ಲಿ ಜೂನ್ ತಿಂಗಳಲ್ಲಿ ಸುಮಾರು 16,849 ಜನ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ 16 ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ಅನ್ನ ಕೇಳಿ ಅವರು ಆನ್ಲೈನ್ ಮುಖಾಂತರನೇ ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಂಡಿದ್ದಾರೆ. ಈ ಅಪ್ಲಿಕೆಂಟ್ಸ್ 16,075 ಪೇಜಸ್ ನಾವು ಆನ್ಲೈನ್ ಮುಖಾಂತರ ಅವರಿಗೆ ಸರ್ಟಿಫೈಡ್ ದಾಖಲೆಗಳನ್ನ ಕೊಟ್ಟಿದ್ದೇವೆ. 69,375 ಪುಟಗಳು. ಸರ್, ಇದರಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಸದ್ಯಕ್ಕೆ ಇದೆ ಸರ್. ಆಕ್ಚುಲಿ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೆ ಇರೋದು ಕೂಡ ಅಂದ್ರೆ ಪರೀಕ್ಷಾ ಹ್ಯೂಮನ್ ಇಂಟರ್ವೆನ್ಷನ್ ಇರುತ್ತೆ. ಬಟ್ ಅಪ್ಲಿಕೇಶನ್ ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರಬಾರ್ದು ಅಂತ ಮಾಡಿದ್ದೇವೆ. ಏನಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆದ್ರೆ ಕೆಲವರು ಏನ್ ಮಾಡ್ತಾರೆ, ತಾಲೂಕು ರೆಕಾರ್ಡ್ ರೂಮ್ಗೆ ಬಂದ್ಬಿಟ್ಟು ಅಲ್ಲಿ ಅರ್ಜಿ ಬರ್ಕೊಡ್ತಾರೆ. ಅದನ್ನ ಒಬ್ಬ ಶಿರಸ್ತೆದಾರ ಆನ್ಲೈನ್ಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ನಿರೀಕ್ಷೆ ಇರೋದು ಜನ ಅವರೇ ಮಾಡಬೇಕು ಅಂತ. ಆ ತರ 64 ಜನ ಅವ್ರ ಮನೆಯಿಂದಾನೇ ಅಪ್ಲೈ ಮಾಡಿದ್ದು ಇದೆ ಇದರಲ್ಲಿ. ಹೌದು, ಬಟ್ ಅದನ್ನ ನಾವು ಅವೇರ್ನೆಸ್ ಮಾಡ್ಬೇಕಷ್ಟೇ. ಈಗ ಜನಕ್ಕೆ ಅದನ್ನು ಎನೇಬಲ್ ಮಾಡಿದ್ದೀವಿ. ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ರೆಕಾರ್ಡ್ ರೂಮ್ಗೆ ಬರೋದು ಬೇಕಾಗಿಲ್ಲ. ನಮ್ದು ಅಟಲ್ಜಿ ಜನಸ್ನೇಹಿ ಕೇಂದ್ರ ಇದೆ, ಬಾಪೂಜಿ ಜನಸ್ನೇಹಿ ಕೇಂದ್ರ ಇದೆ. ಅಲ್ಲಿಗೆ ಹೋಗಿ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಆ ಆಪ್ಷನ್ ಕೊಡ್ತಾ ಇದ್ದೇವೆ. ಈಗ ಇಲ್ಲ ಅಂದ್ರೆ ನಮ್ಮ ತಾಲೂಕು ಆಫೀಸ್ ಅಲ್ಲಿ ಬಂದು ಕೂಡ ಕೇಳ್ಬಹುದು. ನಾವು ಜನಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ತಕ್ಷಣ ನಾವು ಅದನ್ನ ಬ್ರೇಕ್ ಮಾಡಿದ್ರೆ ಜನ ಕಂಗಾಲಾಗ್ಬಿಡ್ತಾರೆ ಸಡನ್ ಆಗಿ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡಿದೀವಿ. ಆದ್ರೆ ನಮ್ಮ ಉದ್ದೇಶ ಅವರು ಎಲ್ಲಿಗೂ ಬರೋದೇ ಬೇಕಾಗಿಲ್ಲ. ಅವರೇ ಅಪ್ಲೈ ಮಾಡ್ಬೇಕು. ಅವ್ರು ನಾವು ಕಳಿಸ್ಕೊಡ್ತೀವಿ. ಬೇಕಾದ್ರೆ ಅವ್ರು ಪ್ರಿಂಟ್ ಔಟ್ ತಗೋಬಹುದು. ಇಲ್ಲ ಡೈರೆಕ್ಟ್ ಈಗ ಬ್ಯಾಂಕ್ನವ್ರು ಕೇಳಿದ್ರು, ಅವ್ರು ಬೇಕಾದ್ರೆ ನಾವು ಇಮೇಲ್ ಅಲ್ಲಿ ಕಳಿಸ್ತೀವಿ ಸರ್ಟಿಫೈಡ್ ಕಾಪಿ. ಅದನ್ನ ನೇರವಾಗಿ ನೀವು ಬ್ಯಾಂಕ್ಗೂ ಕಳಿಸಬಹುದು. ಸೊ ಈ ರೀತಿಯಾದಂತ ಒಂದು ಸಿಸ್ಟಮ್. ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಪ್ರಕಾರ ಏನ್ ಬರಬೇಕು ಅಂದ್ರೆ, ಒಬ್ರು ಯಾರಾದ್ರೂ ಒಬ್ರು ನಮ್ಮ ಹತ್ರ ಡಾಕ್ಯುಮೆಂಟ್ ಇರೋದನ್ನ ಅಲ್ಲಿ ಬರೀ ಒಂದು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ರೂವಲ್ ಕೊಡ್ಬೇಕು. ಆವಾಗ ಅದು ಇ ಸೈನ್ ಆಗಿ ಅವ್ರಿಗೆ ಡೆಲಿವರಿ ಆಗುತ್ತೆ. ಸೊ ಈ ರೀತಿಯಾದಂತ ಒಂದು ವ್ಯವಸ್ಥೆ ಭೂ ಸುರಕ್ಷಾ ಯೋಜನೆಯನ್ನ ಈಗಾಗಲೇ ನಾವು ರಾಜ್ಯದಲ್ಲಿ ಅನುಷ್ಠಾನ ಕೂಡ ಮಾಡಿದ್ದೇವೆ. ಇದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದೆ. ನನ್ಗೆ ತಿಳಿದಾಗೆ ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ಇದು ಇಲ್ಲ. ಈ ರೀತಿಯಾದಂಗೆ ಸಂಪೂರ್ಣ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಆನ್ಲೈನ್ ಮುಖಾಂತರ ಜನಗಳಿಗೆ ಡೆಲಿವರಿ ಮಾಡುವಂತ ಒಂದು ವ್ಯವಸ್ಥೆ. ಇದು ಕೂಡ ಜನಕ್ಕೆ ಅನುಕೂಲ ಆಗಲಿ ಅಂತ. ಇನ್ನು ಉಳಿದಾಗೆ RTI ಅಲ್ಲಿ ಕೂಡ RTI ಬರೋದಿಲ್ಲ. RTI ಸಪರೇಟ್, ಇದೇ ಸಪರೇಟ್. ಇದು ನಾವು ಮಾಡಿರೋದು ನಿಮ್ ಜಮೀನ್ ದಾಖಲೆ ನೀವು ಪಡ್ಕೊಳ್ಳಕ್ಕೆ, ನಿಮ್ ಜಮೀನ್ ದಾಖಲೆ. ಸೊ ಇದು ಆಕ್ಚುಲಿ ಕಾನೂನಲ್ಲಿ ಸ್ಟ್ರಿಕ್ಟ್ಲಿ ಹೋದ್ರೆ ಇದೆಲ್ಲ RTI ಬರೋದಿಲ್ಲ. ಯಾಕೆ ಅಂದ್ರೆ ಇದು ಯಾಕೋ ಒಬ್ಬರದು ಜಮೀನು ಮಾಲೀಕತ್ವದ ವಿಷಯ, ಸ್ವಂತ ಜಮೀನ್. ಈಗ ನೀವು ನಂದು ಜಮೀನ್ ನೀವು ಕೇಳ್ತೀರಿ, ಆಕ್ಚುಲಿ ಕೊಡ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆನೂ ಕೂಡ ಇದೆ. RTI ಅಲ್ಲಿ ನಾನು ನಿಮ್ಗೆ ಕೊಟ್ಬಿಟ್ರೆ ನನ್ನ ಜಮೀನೆಲ್ಲ, ಉದಾಹರಣೆಗೆ ಇವೆಲ್ಲ ಇಶ್ಯೂಸ್ ಕೂಡ ಇದಾವೆ. ಬಟ್ ಇದು ನಾವು ಮಾಡಿರೋದು ಜನ ಅವರ ಜಮೀನಿಗೆ ಸಂಬಂಧಿಸಿದಂತ ದಾಖಲೆಗಳನ್ನ ತೆಗೆದುಕೊಳ್ಳಿಕ್ಕೆ ಮಾಡಿರ್ತಕ್ಕಂಥ. ಸೊ ಇನ್ನ ಉಳಿದಾಗೆ ಅವ್ರ ದಾಖಲೆ ಅವ್ರಿಗೆ ಕೇಳ್ತಿದ್ರೆ ಇಲ್ಲ ಕೊಡ್ತಾ ಇದೀವಿ. ಈಗ ನೀವು ನನ್ನ ಜಮೀನ್ ಖರೀದಿ ಮಾಡಬೇಕು, ನೀವು ಕೇಳ್ತೀರ ಕೊಡ್ಬೇಕಾಗುತ್ತೆ. ಏನ್ ಡಾಕ್ಯುಮೆಂಟ್ ಸರಿ, ಅಪ್ರೂವ್ ಕ್ಲಿಕ್ ಮಾಡ್ಬೇಕಲ್ಲ ಅವ್ರು. ಅಲ್ಲಿಗೆ ಅವ್ರು ಯಾರಾದ್ರೂ ನಮ್ಮ ರೆಕಾರ್ಡ್ ರೂಮ್ ಸೇರಿಸ್ತಿದ್ದಾರೆ ಇರ್ತಾರೆ, ಅವರು ನೀವು ಅಪ್ಲಿಕೇಶನ್ ಕೊಡ್ತೀರಾ, ವಿತಿನ್ 2 days ಅದನ್ನ ನಾನು ಕ್ಲಿಕ್ ಮಾಡಿದ್ರೆ ಅದು ಅಪ್ರೂವ್ ಆಗಿ ಅವ್ರಿಗೆ ಇಶ್ಯೂ ಆಗುತ್ತೆ. ಸೊ ಕ್ಲಿಕ್ಕಿಂಗ್ ಅಲ್ಲಿ ಅದು ಜೆನ್ಯೂನಿಟಿಯನ್ನ ವೆರಿಫೈ ಮಾಡಿ ಕೊಡ್ಬೇಕು. ಯಾವ ತರ ಅಲ್ಲ, ನಾನು ನಿಮ್ಗೆ ಸರ್ಟಿಫೈಡ್ ಕಾಪಿ ಕೊಡ್ತಾ ಇದ್ದೀನಿ, ನಾನೇ ನಿಮ್ಗೆ ಮಾಲೀಕತ್ವ ಕೊಡ್ತಾ ಇದ್ದೀನಿ.
ಇವತ್ತು ಫಿಸಿಕಲ್ ಆಗಿ ಕೊಡೋದ್ರ ಬದಲಿಗೆ ಆನ್ಲೈನ್ ಮುಖಾಂತರ ಕೊಡ್ತಾರೆ. ಇವತ್ತು ಏನಾಗಿದೆ, ಇದನ್ನ ಉದಾಹರಣೆ, ಇದೊಂದು ಡಾಕ್ಯುಮೆಂಟ್, ಇದನ್ನ ಬರೀ ಎಲ್ಲ ಪೇಪರ್ ಅಲ್ಲಿ ತೆಗೆದುಕೊಂಡ. ಈಗ ಇದರಲ್ಲಿ ಏನೋ ಒಂದು ಇದೆ, ಇದು ಕೆಳಗಡೆ ಒಂದು ಸೆಂಟೆನ್ಸ್ ಸೇರಿಸ್ಬೋದು. ಪೇಪರ್ ಅಲ್ಲಿ ಇದ್ರೆ ಇಲ್ಲಿ ಟೇಬಲ್ ಕೆಳಗಡೆ ಇದ್ರೆ ಮುಗೀತು, ಕಳೆದು ಹೋಗುತ್ತೆ, ಕ್ರಿಯೇಟ್ ಆಗುತ್ತೆ, ಇವೆಲ್ಲ ಆಗ್ತವೆ. ಸೊ ಅದಕ್ಕೆ ಬೆಂಕಿ ಬೇಕಂತೆ ಬೆಂಕಿ ಇವೆಲ್ಲ ನಡೆದಿದೆ. ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡೋದ್ರಿಂದ ಈ ತರ ಫ್ರಾಡ್ಗೂ ಕಡಿವಾಣ ಆಗುತ್ತೆ, ಮತ್ತೆ ಜನಗಳಿಗೂ ಈಸಿ ಆಗುತ್ತೆ. ಈಗ ಸ್ಕ್ಯಾನ್ ಮಾಡ್ಬಿಟ್ರೆ ಈಸಿಯಾಗಿ ನೀವು ತಗೋಬಹುದು, ಆಕ್ಸೆಸ್ ಈಸಿ ಆಗುತ್ತೆ. ಆ ಕಾರಣದಿಂದ ಇದನ್ನ ಮಾಡ್ತಾ ಇದ್ದೇವೆ. ಬಟ್ ಇದು ರಿಜಿಸ್ಟರ್ ಮಾಡೋದು ತುಂಬಾ ವಿಳಂಬ ಆಗ್ತಾ ಸರ್. ಈಗ ನಿಮ್ ಮನೆ ಚಿಕ್ಕಬಳ್ಳಾಪುರ ಕೂಡ ಹೋಗಿದ್ರಿ, ಈಗ ಅಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ತಹಶೀಲ್ದಾರ್ಗೆ ತರಾಟೆ ತಗೊಂಡಿದ್ರಿ. ರಾಜ್ಯಾದ್ಯಂತ ಬಹುತೇಕ ಕಡೆ ಇಂಥದ್ದೇ ಕಂಪ್ಲೇಂಟ್ಸ್ ಇದೆ. ಇಲ್ಲ, ಕೆಲವು ಕಡೆ ನೋಡಿ, ನಾವು ದಿನಕ್ಕೆ 9,000 ಪೇಜ್ ಮಾಡಬೇಕು ಅಂತ ಹೇಳಿದ್ದೇವೆ ಸ್ಕ್ಯಾನಿಂಗ್. ಸುಮಾರು 50% ಕಡೆ 9,000 ಆಗ್ತಾ ಇದೆ, ಇನ್ನೊಂದು 30% ಕಡೆ 7,000 ಮೇಲೆ ಆಗ್ತಾ ಇದೆ. ಒಂದು 20% ಕೇಸಸ್ ಅಲ್ಲಿ ಬಿಲೋ 7,000 ಆಗ್ತಾ ಇದೆ. ಅವ್ರಿಗೆಲ್ಲ ನೋಟಿಸ್ ಕೊಡೋದಕ್ಕೂ ಹೇಳಿದ್ವಿ. ಬೆಂಗಳೂರು ಅರ್ಬನ್ ಬಹಳ ನಾವು ಇದೆಲ್ಲ ಆಡಳಿತ ವ್ಯವಸ್ಥೆ ಬೇರೆ ಇನ್ನೂ ಸ್ವಲ್ಪ ಸಮಸ್ಯೆ ಜಾಸ್ತಿ ಇದೆ. ಟೆಕ್ನಾಲಜಿ ಅಡಾಪ್ಟೇಷನ್ ಅದನ್ನು ರಿಪೇರಿ ಮಾಡ್ತೀವಿ, ಆಗತ್ತೆ. ಹೌದು ಹೌದು, ಒಳ್ಳೆ ಮಾತಿಗೆ ಅವರು ಕೇಳಿಸ್ಕೊಂಡು ಕೆಲಸ ಮಾಡ್ಲಿಲ್ಲ ಅಂದ್ರೆ ಬೇರೆ ತರನು ಅವ್ರಿಗೆ ಮಾಡ್ತೀವಿ. ಬೇರೆ ತರ ಮಾಡಕ್ ಹೋದಾಗೆಲ್ಲ ನಿಮ್ಗೆಲ್ಲ ನಿಮ್ಮ ಮೇಲೆ ಎಲ್ಲ ಕಂಪ್ಲೇಂಟ್ಸ್ ಎಲ್ಲ ಮಾಡಿದ್ದೀವಿ. ಆಗ್ಲಿಯಪ್ಪ, ಏನಪ್ಪ ಇರೋದು ಕೆಲಸ, ಜನ ನಾವು ನೀನ್ ಕೂರಿಸಿದ್ದಾರೆ, ಪಕ್ಷ ಕುಂದಿಸಿದ್ದಾರೆ, ಜನ ಕೆಲಸ ಮಾಡಿ ಅಂತ ಕೂರಿಸಿದ್ದಾರೆ. ಇದ್ದಷ್ಟು ನಾವು ಕೈಲಾದಷ್ಟು ಜನಗಳ ಕೆಲಸ ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಸ್ಯೆಗಳು ಬಂದ್ರು ಕೂಡ ಎದುರಿಸೋದು ಇರ್ಬೇಕು ನಮ್ಗೆ. ಸರ್, ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಡಾಕ್ಯುಮೆಂಟ್ ಏನಾದ್ರು ಕೊಡ್ಬೇಕು, ಅಂದ್ರೆ ಆಧಾರ್ ಕಾರ್ಡ್, ಆ ತರದ್ದು ನಂಬರ್. ಸದ್ಯಕ್ಕೆ ಅದನ್ನ ಏನ್ ಮಾಡಿ ಸರ್, ನಾವು ಟೆಕ್ನಾಲಜಿನ ಅಪ್ಗ್ರೇಡೇಷನ್ ಮಾಡಿದ್ದೀವಿ. ನೋಡಿ, ಯೋಚನೆ ಮಾಡೋಣ. ನಾವು ಈಗ ಒಂದ್ ತಿಂಗಳಿಂದ ಪೈಲಟ್ ಓಡಿಸಿದೀವಿ, ಇನ್ನೊಂದು 2 ತಿಂಗಳು ಓಡಿಸೋಣ. ಈಗ ಆಮೇಲೆ ಇನ್ನೇನಾದ್ರು ಇದ್ರೆ ನೀವು ಜನಗಳಿಂದ ರೆಸ್ಪಾನ್ಸ್ ತಗೊಳ್ಳಿ. ಈ ಸಿಸ್ಟಮ್ ಯಾರು ಮಾಡಿಲ್ಲ, ನಾವೇ ಫಸ್ಟ್ ಮಾಡ್ತಾ ಇದ್ದೀವಿ. ಸರ್, ಲರ್ನಿಂಗ್ ನೋಡ್ಕೊಂಡು ಇಂಪ್ರೂವ್ಮೆಂಟ್ ಮಾಡೋಣ. ಸರ್, ಈಗ ಟೆಕ್ನಾಲಜಿ ಅಡಾಪ್ಟೇಷನ್ ಮಾಡಿ ಇದೆಲ್ಲ ಮಾಡಿದ್ರೆ, ಬಟ್ ಏನಾದ್ರು ಪ್ರಾಬ್ಲಮ್ ಆಗಿದ್ದೀವಿ, ಸರ್ವರ್ ಪ್ರಾಬ್ಲಮ್ ಇಲ್ಲ, ಇದ್ರಲ್ಲಿ ಇನ್ನೂ ಬಂದಿಲ್ಲ. ಇದರಲ್ಲಿ ಸಮಸ್ಯೆ ಆಗಿಲ್ಲ ಸರ್. ಇದರಲ್ಲಿ ಇಲ್ಲ, ಒಂದು ಸ್ವಲ್ಪ ಸಾಫ್ಟ್ವೇರ್ ಇಶ್ಯೂ ಒಂದು 61 ತಾಲೂಕಲ್ಲಿ ಬಂದಿದೆ. ಬಟ್ ಇಶ್ಯೂ ಮಾಡಿದೆ, ಅದು ಟೆಂಪರರಿ ಪ್ರಾಬ್ಲಮ್. 4-5 ದಿನದಿಂದ ಪ್ರಾಬ್ಲಮ್ ಇದೆ. 61 ತಾಲೂಕಲ್ಲಿ ಓಕೆ. ಇನ್ನ ಮುಂದೆ ನಮ್ಗೆ ಇನ್ನ ಬಹಳ ಮುಖ್ಯವಾಗಿ ನಾವು ರಾಜ್ಯದಲ್ಲಿ ಹಿಂದೆನೂ ಕೂಡ ಹೇಳಿದ್ವಿ, ಏನು ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವ ಜಮೀನುಗಳು, ದರಖಾಸ್ತಲ್ಲಿ ಮಂಜೂರಾಗಿರುವ ಜಮೀನುಗಳು 50-60 ವರ್ಷ ಆದ್ರೂ ಕೂಡ ಅವು ಪೋಡಿ ಆಗಿಲ್ಲ ಜನಗಳಿಗೆ. ಸೊ ಅವುಗಳನ್ನ ಪೋಡಿ ಮಾಡಬೇಕು ಅಂತ ಈಗ ಕೈಗೆತ್ತಿಕೊಂಡಿದ್ದೇವೆ. ನಿಮಗೂ ನಾನು ಈ ಹಿಂದೆ ಹೇಳಿದ್ದೇನೆ, 3 ವರ್ಷದ ಅವಧಿಯಲ್ಲಿ ತಗೊಂಡ್ರೆ ಎಷ್ಟು ಸರ್ಕಾರದಿಂದ ಮಂಜೂರಾಗಿದ್ದಂತಹ ಜಮೀನುಗಳು ದರಖಾಸ್ತು ಪೋಡಿ ಆಗಿದೆ ಅಂದ್ರೆ 3 ವರ್ಷದಲ್ಲಿ 5,801 ಪ್ರಕರಣ ಆಗಿತ್ತು. ಇದು ಸುಮಾರು ಬಾಕಿ ಇದ್ದಾವೆ. ದರಖಾಸ್ತಲ್ಲಿ ಸರ್ಕಾರದಿಂದ ಮಂಜೂರಾದಂತಹ ಜಮೀನುಗಳು ಪೋಡಿ ಆಗದೆ ಉಳಿದಿರ್ತಕ್ಕಂಥ ಇವುಗಳನ್ನೆಲ್ಲ ಸರ್ಕಾರನೇ ಪೋಡಿ ಮಾಡಿಕೊಡ್ಬೇಕು. ಅವರು ಬಂದು ನಮ್ಗೆ ಅರ್ಜಿ ಕೊಟ್ಟು ಮಾಡಿಸ್ಕೊಳ್ಳೋ ಸಿಸ್ಟಮ್ ಇರಬಾರದು ಅಂತೇಳಿ ನನ್ನ ಭೂಮಿ ಅಂತ ದರಖಾಸ್ತು ಪೋಡಿ ಅಭಿಯಾನವನ್ನ ರಾಜ್ಯದಲ್ಲಿ ಆರಂಭ ಮಾಡಿದ್ದೇವೆ. ಇದರಲ್ಲಿ 3 ವರ್ಷದಲ್ಲಿ 5,800 ಆಗಿತ್ತು. ಈಗ ನಾವು ಇದನ್ನ ಡಿಸೆಂಬರ್ ಇಂದ ಆರಂಭ ಮಾಡಿದ್ದೇವೆ. ಕಳೆದ 7 ತಿಂಗಳಲ್ಲಿ ಈಗ 1,04,222 ಮಂಜೂರಿದಾರರದ್ದು ಜಮೀನುಗಳನ್ನ ನಾವೀಗ ಅಳತೆಗೆ ಕೈಗೆತ್ತಿಕೊಂಡಿದ್ದೇವೆ. 1,04,222. ಇದನ್ನ ಆರಂಭ ಮಾಡಿದಾಗ ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು, ನೀವು ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಯಾಕಂದ್ರೆ ಅವ್ರ ಟೈಮಲ್ಲಿ ವರ್ಷಕ್ಕೆಲ್ಲ ಸೇರಿಸಿದ್ರೆ 1,000 ಆಗ್ತಾ ಇಲ್ಲ, ಇಡೀ ವರ್ಷದಲ್ಲಿ 1,000 ಆಗ್ತಾ ಇಲ್ಲ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಪೋಡಿ ಮಾಡಿಸ್ಕೋಬೇಕು ಅಂದ್ರೆ ಅದಕ್ಕೆ ಏನೆಲ್ಲ ಇದೆ ಹಿಂದೆ ಇತ್ತು, ನಾನು ಹೇಳಿಕ್ ಹೋಗೋದಿಲ್ಲ. ಈಗ ಹೇಳ್ಬಾರದು ನಾವು ಈ ಸ್ಥಾನದಲ್ಲಿ ಕೂತಿರೋರು. ಈಗ ಅಂತದ್ರಲ್ಲಿ ವರ್ಷಕ್ಕೆ 1,000 ಆಗ್ತಾ ಇತ್ತು ಅಂತದ್ದು ಈಗ 1,04,222 ಕೋಡಿಗೆ ಕೈ ಎತ್ಕೊಂಡಿದ್ದೀವಿ. ಈಗ ಸೊ ಇವುಗಳನ್ನೆಲ್ಲವನ್ನು ಕೂಡ
ಇನ್ನೊಂದು 6 ತಿಂಗಳಲ್ಲಿ ಕೋಡಿ ಮಾಡಿಕೊಡ್ಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಈಗ ಆಲ್ರೆಡಿ ಇದ್ರ ಪೈಕಿ ಒಂದು 20,000 ಕೋಡಿ ಆಗೋಗಿದೆ. ಇನ್ನ ಬ್ಯಾಲೆನ್ಸ್ ಇರೋದನ್ನ ಈಗ ಹೇಗೋ ಎಲ್ಲರಿಗೂ ಒಂದು ಟ್ರಯಲ್ ಆಗಿದೆ, ಅನುಭವ ಆಗಿದೆ. ಅದರ ಆಧಾರದಲ್ಲಿ ಇನ್ನು 6 ತಿಂಗಳಲ್ಲಿ ಇಷ್ಟು ಮುಗಿಸ್ಬೇಕು. ಬಟ್ ಇನ್ನೂ ಒಂದು 50,000-60,000 ಬರುತ್ತೆ. 1,04,000 ಆಗಿದೆ. ಇನ್ನು ನನ್ನ ಪ್ರಕಾರ ಇನ್ನೂ ಒಂದು 50,000ದಿಂದ 80,000ವರೆಗೂ ಇನ್ನೂ ನಾವು ಕೋಡಿಗೆ ಮಾಡ್ತಾ ಇದೀವಿ. ಆ ಕೆಲಸ ರೆಡಿ ಆಗ್ತಾ ಇದೆ. ಸೊ ಇಷ್ಟು ಜನಗಳಿಗೆ ಸರ್ಕಾರನೇ ಅವರ ಮನೆ ಬಾಗಿಲಿಗೆ ಹೋಗಿ ನಾವು ದರಖಾಸ್ತು ಕೋಡಿಯನ್ನ ಮಾಡಿಕೊಟ್ಟು ಸರ್ಕಾರದಿಂದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪಕ್ಕ ದಾಖಲೆಗಳನ್ನ ಅವರ ಕೈಗೆ ಕೊಟ್ಟು ಅವರ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ದರಖಾಸ್ತು ಕೋಡಿ ಅಭಿಯಾನ ನನ್ನ ಭೂಮಿ ಅಂತ ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಉಳಿದಾಗೆ ಕ್ವಿಕ್ ಆಗಿ ಹೇಳೋದಾದ್ರೆ, ಅನೇಕ ಬಾರಿ ನಿಮ್ಮ ಹತ್ರ ಹೇಳಿದ್ದೇನೆ, ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಮೊದಲು ನಮ್ಮ ಸರ್ಕಾರ ಬಂದಾಗ ಅವಧಿ ಮೀರಿದಂತಹ ಕೇಸುಗಳು ಬಾಕಿ ಇದ್ದವು. ಪೆಂಡಿಂಗ್ ಕೇಸುಗಳು 10,784 ಇತ್ತು. ಓವರ್ ಪೆಂಡಿಂಗ್ ಕೇಸಸ್ ಇವೆಲ್ಲ ಅಂದ್ರೆ ಅವಧಿ ಮೀರಿದಂತಹ. ಇವತ್ತು ಅದು ಬಾಕಿ ಇರೋದು 457 ಕೇಸ್ ಇದೆ. 10,774 ಇತ್ತು. ಇವತ್ತು ಅವಧಿ ಮೀರಿದಂತಹ ಪ್ರಕರಣ ಬಾಕಿ ಇರೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.